ನಿಮ್ಮ ಫ್ಯಾಮಿಲಿಯವರ ಒಂದಷ್ಟು ಜನರ ಹೆಸರನ್ನ ಹೇಳ್ತೀವಿ. ಬಿಕಾಸ್ ಕಸಿನ್ಸ್ ಆಗಾಗ ಗೆಟ್ ಟುಗೆದರ್ ಆಗ್ತಿರ್ತೀರಾ, ಏನ್ ಸಿನಿಮಾ ಬಗ್ಗೆ ಆಗಿರ್ಬೋದು, ಯಾಕಂದ್ರೆ ಸಿನಿಮಾದಲ್ಲೇ ಹುಟ್ಟಿ ಬೆಳೆದಿರೋ ಡಿಸ್ಕಸ್ ಮಾಡ್ತಿರ್ತೀರಾ. ಈಗ ವಿನಯ್ ಅವರು ಹೀರೋ ಆಗಿದ್ದಾರೆ, ಯುವ ಅವರು ಹೀರೋ ಆಗಿದ್ದಾರೆ, ಧೀರನ್ ಅವರು, ಧನ್ಯಾ ಅವರು, ಮತ್ತೆ ನೀವು ನಿರ್ಮಾಪಕಿ ಆಗಿದ್ದೀರಾ. ಸೊ ಏನೆಲ್ಲ ಗೆಟ್ ಟುಗೆದರ್ ಆದಾಗ ಏನೆಲ್ಲ ಡಿಸ್ಕಷನ್ ಮಾಡ್ತಿರ್ತೀರಾ? ಶಣು ಅವರು ಹೌದು, ಟುಗೆದರ್ ಅವಾಗ ಆಗ್ತೀವಿ, ಬಟ್ ಇವಾಗ ಎಲ್ಲಾರು ಅವ್ರ ವರ್ಕ್ ಅಲ್ಲಿ ಬಿಸಿ ಇದಾರೆ. ಸೊ ಒನ್ಸ್ ಇನ್ ಅ ವೈಲ್ ವಿ ಮೀಟ್, ಬಟ್ ಅವಾಗ ವರ್ಕ್ ಬಗ್ಗೆ ಜಾಸ್ತಿ ಮಾತಾಡಲ್ಲ ಆಕ್ಚುಲಿ. ಸೊ ಮಾತಾಡಿದ್ರು ಏನ್ ನಡೀತಾ ಇದೆ ಹೆಂಗ್ ನಡೀತಾ ಇದೆ ಅಷ್ಟೇ, ವೆರಿ ಕ್ಯಾಶುವಲ್. ಅಂದ್ರೆ ಸ್ಯಾಂಡಲ್ವುಡ್ ನಟರ ಬಗ್ಗೆ ಅಂತ ಹೇಳಿಲ್ಲ, ಈಗ ಕಸಿನ್ಸ್ ಬಗ್ಗೆ ಕೇಳ್ತೀನಿ. ಇಷ್ಟ ಇದೆಯೋ ಇಲ್ವೋ ಆಗೋದಿಲ್ಲ ಅನ್ನೋ, ಮತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕಡೆ ಹೊಡೆದ್ ಬಿಡ್ತಿರೋ ಅಂತ ಅನಿಸ್ತದೆ. ಯಾಕಂದ್ರೆ ಶಿವಣ್ಣನ ಅವಾಗ ನಾವು ನೋಡ್ತಿರ್ತೀವಲ್ಲ, ಸೊ ಶಿವಣ್ಣ ಹಿಂಗೆ ಹೇಳ್ತಿರ್ತಾರೆ. ಸೊ ಅವನ್ ಕಾರಣಕ್ಕೆ. ಸೊ ಮೊದಲು ಅಕ್ಕ ನಿರುಪಮ ಅವರು. ವೆರಿ ಕಾಮ್. ವಿನಯ್ ರಾಜ್ಕುಮಾರ್ ಅವರು. ನಾನ್ ವಿನಯ್ ತುಂಬಾ ಕ್ಲೋಸ್. ಸೊ ತುಂಬಾ ಈಸ್ ಆಲ್ಸೋ ವೆರಿ ಕಾಮ್ ಅಂಡ್ ಹಿ ಗೈಡ್ಸ್ ಮಿ ಅ ಲಾಟ್ ಇನ್ ಅ ಲಾಟ್ ಆಫ್ ಥಿಂಗ್ಸ್. ಯುವ ಅಂದ್ರೆ ನಾವು ಗುರು ಅಂತ ಕರೆಯೋದು. ಸೊ ಗುರು ಮೇ ಬಿ ಅವರ್ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಗುಡ್. ಧೀರನ್ ರಾಮ್. Dhiren is a very good dancer. ಧನ್ಯಾ ಅವರು. Dhanya is a very good singer actually. ಹೌದಾ? Yeah, she's a very good singer. ಓಕೆ. ಧೃತಿ. ಧೃತಿ ಅಂದ್ರೆ ಧೃತಿ ವಂದಿತಾ ಇಬ್ರು ನಂಗೆ ತುಂಬಾ ಚಿಕ್ಕವರು. ಸೊ ಅವ್ರು ಆಲ್ಮೋಸ್ಟ್ ನನಗೆ ಬೇಬೀಸ್ ತರ. ಸೊ ಎವ್ರಿಥಿಂಗ್ ಅಬೌಟ್ ದಮ್. ಓಕೆ. ಧೃತಿ ಅವರು ಫಾರಿನ್ ಅಲ್ಲಿ ಇರೋದಲ್ಲ? ಹೌದು. ಸೊ ಕಾಲ್ ಮಾಡ್ತಿರ್ತಾರ, ಮಾತಾಡ್ತೀರಾ? ಯಾ ಅವಾಗ. ಸೊ ಸ್ಟಡೀಸ್ ಬಗ್ಗೆ ಆಗಿರೋದು ನೀವೇನಾದ್ರು ಹೇಳ್ತಿರ್ತೀರಾ? ಯಾ ಮಾಡ್ತಾ ಇರ್ತೀನಿ. ಓಕೆ. ನಿವೇದಿತಾ ಅವರು. ನಂಗೆ ಎಲ್ಲ ಇಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.